ಸೌಖ್ಯ. ಆ ದಿಶೆಯಲ್ಲೇ ನಮ್ಮ ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ಇವತ್ತು ಅನುಭವಕ್ಕೆ ಬರ್ತಾಯಿದೆ. ಬಿಹಾರ ಸಂಪೂರ್ಣವಾಗಿ SIR ಕಾರಣದಿಂದಾಗೆ ಇವತ್ತು BJP ದೊಡ್ಡ ಪಕ್ಷ ಆಗಿ 202 ಸೀಟ್ ಬಂದು ಅನ್ನೋದು ವಿರೋಧಿಗಳೆಲ್ಲ ಆರೋಪ. ಅದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಸಾಕಷ್ಟು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಹೆಂಗೆ ಪಂಚ್ಗಳಿದ್ದಾವೆ, ಏನು ಮಾಡ್ತಾ ಇದ್ದಾರೆ, ಒಂದೊಂದು ಮನೆಯಲ್ಲಿ ನೂರಾರು ಜನರ ಮತದಾರರ ಹೆಸರುಗಳು. ಯಾಕ್ರಿ ಇಲ್ಲಿ ಜೀರೋ ಇಟ್ಟರೆ ಯಾಕಂತ ಕೇಳಿದ ತಕ್ಷಣ ಎಲೆಕ್ಷನ್ ಕಮಿಷನ್ ಹೇಳ್ತದ, ಇಲ್ಲರಿ ಪಾಪ ಅವ್ರ ಮನೆ ಅದು ಇಲ್ಲ, ಹಾಗೆ ಮನೆ ಅಂತ ಅದಕ್ಕೆ ಜೀರೋ ಇಟ್ಟಿವಿ ನಾವು ಅಂತೇಳಿ ಹೇಳ್ತಾ ಇದ್ದಾರೆ. ಹೌದಾ? ಒಂದು ಮನೇಲಿ ಈ ಪ್ರಮಾಣದಲ್ಲಿದ್ದಾರೆ. ಯಾವ್ಯಾವ ರಾಜ್ಯಗಳಿಗೆ ಆಗಿದೆ ನಮ್ಮ ಎಲೆಕ್ಷನ್ ಅಲ್ಲೆಲ್ಲ ಇಂಥದ್ದು ಪರಿಸ್ಥಿತಿ. ಹೌದು, ಎಲೆಕ್ಷನ್ ಕಮಿಷನ್ ಸತ್ಯ ಹೇಳ್ತಾ ಇದೆ ಅಂತ ನಾವು ಒಪ್ಪಿಕೊಳ್ಳೋಣ, ಇಲ್ಲ ಅಂತಲ್ಲ. ಆದರೆ ತನಿಖೆ ಆಗ್ಬೇಕಲ್ಲ ಇದ್ರದ್ದು. ಹೌದು, ಸ್ವಾಯತ್ತ ಸಂಸ್ಥೆ ಎಲೆಕ್ಷನ್ ಕಮಿಷನ್, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದರ ಕಮಿಷನರ್ ಏನಿದಾರಪ್ಪ ಅಂತಂದ್ರೆ ಸರ್ಕಾರದಿಂದ ನೇಮಣಿಕೆ ಆದಂಥವರು, ಪ್ರಧಾನಿಯವರು ಹೇಳಿದಂಗೆ ಕೇಳುವಂಥವ್ರು ಅನ್ನೋದು ವಿರೋಧ ಪಕ್ಷಗಳ ಆರೋಪ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈ ಹಿಂದೆ ನಮ್ಮ ಚಂದ್ರಚೂಡ್ ಅವರು CJI ಇದ್ದಾಗ ಒಂದು ಸಲಹೆ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ. ಏನಪ್ಪ ಅಂತಂದ್ರೆ, ಇಲ್ಲ ಈ ಚುನಾವಣಾ ಕಮಿಷನರ್ ಯಾರಾಗಬೇಕಪ್ಪ ಅಂತಂದ್ರೆ ಪ್ರಧಾನಿ, ವಿರೋಧ ಪಕ್ಷ, ನ್ಯಾಯಾಂಗದ ಹೆಡ್ ಅವರಿದ್ದಂಥವ್ರನ್ನು CJI ಕೂಡಿ ಒಬ್ಬರನ್ನ ಆರಿಸ್ಬೇಕು, ಎರಡು ಒಂದರಿಂದ